ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಯಾವ ರೀತಿ ಓವನ್ ಇಲ್ಲದೆ ಬನ್ ಮಾಡೋದಂತ ನೋಡೋಣ. ಸೊ ಒಂದೇ ಡಾಟಲ್ಲಿ ನಾನು ಬನ್ನು ಮತ್ತು ಡೋನೆಟ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು. ಇಲ್ಲಿ ನಾನು 1.5 ಲೋಟದಷ್ಟು ಬೆಚ್ಚಗಿರೋ ಹಾಲು ತಗೊಂಡಿದ್ದೀನಿ. ಉಗುರು ಬೆಚ್ಚಗಿರಬೇಕು. ಈಗ 1.5 ಸ್ಪೂನಷ್ಟು ಈಸ್ಟ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಟಿವೇಟ್ ಆಗಬೇಕು. ಸೊ ಇಲ್ಲಿ ನಾನು 1.5 ಸ್ಪೂನಷ್ಟು ಸಕ್ಕರೆ ಪೌಡರ್ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಕೊತಾ ಇರೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. 20 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ ಈಸ್ಟ್ ಹಾಕಿರೋದ್ರಿಂದ. ಈಗ ಇದನ್ನ ಒಂದು ಟೈಮ್ ಮಿಕ್ಸ್ ಮಾಡಿಬಿಟ್ಟು ಈಗ ಬೇರೆ ಪಾತ್ರೆಗೆ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ನಾವು ಬೇಕಾದರೆ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಬೋದು. ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ, ಬಟ್ ಮೆಥಡೆಲ್ಲ ಸೇಮು. ನಿಮಗೇನಾದರೂ ಆ ವಿಡಿಯೋ ಬೇಕಿದ್ದರೆ ನಾನು ಅದನ್ನು ಸಹ ಮಾಡಿ ತೋರಿಸ್ತೀನಿ. ಸೊ ಈಗ ಇದು ನಾನು ಏನು ಹಾಲು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಸೊ ನಾವಿಲ್ಲಿ ಬನ್ನು ಮತ್ತು ಡೋನೆಟ್ ಮಾಡಬೇಕಾದ್ರೆ ಒಂದೇ ಹಿಟ್ಟು, ಬಟ್ ಸ್ವಲ್ಪ ಪ್ಯಾಟರ್ನ್ ಅಂದರೆ ಅದು ಎಣ್ಣೆಲಿ ಕರಿತೀವಿ, ಇದನ್ನು ಸ್ಟೀಮ್ ಮಾಡ್ಕೊಳ್ತೀವಿ. ಓವನ್ ಇಲ್ಲದೆ ಇದ್ರೂ ನಾವು ಬನ್ನು ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇದೇ ರೀತಿ ಎಲ್ಲ ಹಾಲು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ಕಪ್ಪಷ್ಟು ಹಿಟ್ಟು ತಗೊಂಡಿದ್ದೀನಿ, ಮೈದಾ ಹಿಟ್ಟು. ನೀವು ಬರೀ ಡೋನೆಟ್ ಮಾಡ್ತೀನಿ ಅನ್ನಂಗಿದ್ರೆ 1 ಕಪ್ಪಷ್ಟು ಹಿಟ್ಟು ತಗೊಳ್ಳಿ, ಮತ್ತು 1/4 ಸ್ಪೂನಷ್ಟು ಈಸ್ಟ್ ಪೌಡ್ರ್ ಹಾಕ್ಕೊಳ್ಳಿ, ಸಾಕು. ಸೊ ನಾನು ಒಂದೇ ಹಿಟ್ಟಲ್ಲಿ 2 ಮಾಡ್ತಾ ಇರೋದ್ರಿಂದ ನಾನು 2 ಕಪ್ಪಷ್ಟು ಹಿಟ್ಟು ತಗೊಂಡು 1.5 ಸ್ಪೂನಷ್ಟು ಈಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಟರ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅನ್ಸಾಲ್ಟೆಡ್ ಬಟರ್ ಹಾಕ್ಕೊಂಡಿದ್ದೀನಿ. ಮತ್ತು ಬನ್ನು ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗೂ ಇರುತ್ತೆ, ಮತ್ತು ಡೋನಟ್ಟು ಸಹ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಒಂಥರ ಟೇಸ್ಟು ತುಂಬಾ ಫ್ಲೇವರ್ಡಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇದೇ ರೀತಿ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಹಿಟ್ಟು ನಾದ್ಕೊಳ್ಳೋದ್ರ ಮೇಲೇ ನಿಮಗೆ ಬನ್ ಅನ್ನೋದು ಸಾಫ್ಟಾಗಿ ಬರೋದು. ಸೊ ಹೆಂಗೆ ನಾದ್ಕೊಳ್ತೀರೋ ಅದ್ರ ಮೇಲೆ ಬನ್ನು ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದೇ ಬಟ್ಲಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಮಾಡಿಬಿಟ್ಟು ಹಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 1 ಅವರ್ ಬಿಡ್ತಾಯಿದ್ದೀನಿ ನಾನು. ಆದಷ್ಟು ನಾವು ಒಂದು ಅವರ್ ಬಿಟ್ಟರೆ ಒಳ್ಳೆಯದು. ಸೊ ನಾನು 1 ಅವರ್ ಬಿಟ್ಟಾದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ಈಗ ನೋಡಿ ಕೈ ಇಟ್ಟರೆ ನಮ್ಮ ಕೈಗೆ ಅಂಟಬೇಡ್ದು, ಈ ರೀತಿ ಇರಬೇಕು. ಸೊ ಇವಾಗ ನಮಗೆ ಹಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ರೆಡಿ ಆಗಿದೆ ಅಂತ ಅರ್ಥ. ಸೊ ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ನಾದ್ತಾ ಇದ್ದೀನೋ ಅದೇ ಮೆಥಡಲ್ಲಿ ನಾದ್ಕೊಳ್ಳಿ. ಸೊ ಈಗ ಇನ್ನೊಂದು ಕಡೆ ಹಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾನು ಏನು ಹಿಟ್ಟು ನಾದ್ಕೊಂಡಿದ್ದೆ ಇದನ್ನು 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಒಂದು ಭಾಗ ಬಂದುಬಿಟ್ಟು ಡೋನೇಟ್ ಮಾಡೋದಕ್ಕೆ, ಮತ್ತು ಇನ್ನೊಂದು ಭಾಗ ಬಂದುಬಿಟ್ಟು ಬನ್ಸ್ ಮಾಡೋದಕ್ಕೆ. ಸೊ ಇದು ಡೋನೆಟ್ ಕಿತ್ತಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಂದೇ ಹಿಟ್ಟಲ್ಲಿ 2 ಸೇಮು ಮೆಥಡು 2 ರೀತಿ ಮಾಡ್ಬೋದು. ಡೋನೆಟು ಸಹ ಮಾಡ್ಬೋದು, ಬನ್ ಸಹ ಮಾಡ್ಬೋದು. ಈಗ ಮತ್ತೆ ಇನ್ನೊಂದು ಸರಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಬನ್ ಮಾಡೋದಕ್ಕೆ. ಇದೇ ರೀತಿ ನಾದ್ಕೊಂಡು ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಮೇಯ್ನ್ ಹಿಟ್ಟು ನಾದೋದ್ರ ಮೇಲೇ ಇರೋದು. ಇವಾಗ ಆಗಿದೆ ಫ್ರೆಂಡ್ಸ್. ಇದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಸ್ವಲ್ಪ ಅದೇನೈತೆ ಈಕ್ವಲಾಗಿ ಕಟ್ ಮಾಡಿಕೊಂಡು ಇವಾಗ ಯಾವ ರೀತಿ ಮಡಚ್ತಾ ಇದ್ದೀನೋ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. 4 ಇದೇ ರೀತಿ ಮಾಡ್ಕೊತಾ ಇದ್ದೀನಿ. ಮತ್ತು ಮೇಲ್ಗಡೆ ಸ್ವಲ್ಪ ರೌಂಡ್ ಶೇಪ್ ಕೊಡಬೇಕು. ನಾವು ಮಾಮೂಲಿ ಜಾಮೂನ್ಗೆ ಹೆಂಗೆ ನಾವು ರೌಂಡ್ ಮಾಡ್ಕೊಳ್ತೀವಿ ಅದೇ ರೀತಿ ಬನ್ನಿಗೂ ಸಹ ನಾವು ರೌಂಡ್ ಮಾಡ್ಕೊಳ್ಬೇಕು ಮೇಲ್ಗಡೆ. ಸೊ ಇದೇ ರೀತಿ ಎಲ್ಲ ಹಿಟ್ಟನ್ನ ರೌಂಡ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು 5 ನಿಮಿಷ ನಾನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ತುಂಬಾ ಈಸಿಯಾಗಿರೋಂಥ ರೆಸಿಪೀಸು ಹಾಕ್ತಾಯಿರ್ತೀನಿ ನೋಡಿ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಡ್ತಾಯಿದ್ದೀನಿ. ಸೊ ಅಲ್ಲಿಗಂಟ ಈಗ ಸ್ಟವ್ ಹಚ್ಚಿ ಈ ಪ್ಯಾನ್ನ ಸಿಮ್ಮಲ್ಲೇ ಇಟ್ಕೊಳ್ತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ನೋಡಿ ಒಂದು 10 ನಿಮಿಷ ಬಿಟ್ಟಿರೋದಕ್ಕೆ ಈ ಥರ ಮತ್ತೆ ಉಪ್ಕೊಂಡಿದ್ದೆ ನೋಡಿ, ಈ ರೀತಿ ಆಗಬೇಕು. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು
ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಇದಾದಮೇಲೆ ಇನ್ನೊಂದು ಟ್ರಿಪ್ಪು ಹಸಿ ಹಾಲನ್ನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಸಹ ಅದ್ರ ಮೇಲೆ ಅಪ್ಲೈ ಮಾಡ್ಬೋದು. ಟೋಟಲ್ ನಮಗೆ ಬನ್ ಆಗಬೇಕಂದ್ರೆ 30 to 35 ಮಿನಿಟ್ಸ್ ಆಗೇ ಆಗುತ್ತೆ. ಸ್ಟೌವ್ನಲ್ಲಿ ನಾವು ಹಂಗೆ ಓವನ್ ಇಲ್ಲದೆ ಮಾಡೋದ್ರಿಂದ 35 ಮಿನಿಟ್ಸ್ ಅಂತೂ ಬೇಕೇ ಬೇಕು. ಇವಾಗ ನೋಡಿ 10 ಮಿನಿಟ್ಸ್ ಆದಮೇಲೆ ಹಾಲನ್ನ ಅಪ್ಲೈ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ಇನ್ನು. ಸೊ ಇದೇ ರೀತಿ ಆಗುತ್ತೆ. ಟೋಟಲ್ ನಮಗೆ ಒಂದು 35 ಮಿನಿಟ್ಸ್ ಬೇಕು, 30 to 35 ಮಿನಿಟ್ಸ್ ಬೇಕು ನಮಗೆ, ನಾವು ಓವನ್ ಇಲ್ಲದೆ ಮಾಡ್ತಾಯಿದ್ದೀವಿ ಅನ್ನಂಗಿದ್ರೆ. ಸೊ ಈಗ ತಟ್ಟೆ ಮುಚ್ಚಿಬಿಟ್ಟು ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಈಗ ನಮಗೆ ಬನ್ ರೆಡಿಯಾಗಿದೆ. ಬೇಕಾದರೆ ನೀವು ಮೇಲ್ಗಡೆ ಬಟರು ಸಹ ಹಾಕ್ಕೊಳ್ಬೋದು. ಈಗ ಡೋನೆಟ್ ಯಾವ ರೀತಿ ಮಾಡೋದಂತ ನೋಡೋಣ. ಡೋನೆಟ್ಗೂ ಸಹ ಹಿಟ್ಟು ಅದೇ ರೀತಿ ನಾದ್ಕೊಳ್ಬೇಕು ಚೆನ್ನಾಗಿ. ಸೊ ನಮ್ಗೆ ಅವಾಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಡೋನೆಟ್ಸು. ನಮಗೆ ಡೋನೆಟ್ಸ್ ತೀರಾ ಕ್ರಿಸ್ಪಿ ಇರಬಾರ್ದು, ಸ್ವಲ್ಪ ಸಾಫ್ಟ್ ಅಂತ ಇರಬೇಕು. ಈಗ ಚೆನ್ನಾಗಿ ನಾದ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಸೊ ಇದೇ ಮೆಥಡಲ್ಲಿ ಮಾಡಿ ಕರೆಕ್ಟಾಗಿ ವಿತ್ ಪರ್ಫೆಕ್ಟ್ ಮೆಷರ್ಮೆಂಟ್ ನಿಮಗೆ ಬರುತ್ತೆ, ಎಲ್ಲೂ ಏನೂ ಮಿಸ್ಟೇಕ್ ಆಗಲ್ಲ. ಸೊ ನೋಡಿ ಇವಾಗ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ ರಜಾ ಇರೋದ್ರಿಂದ ಈ ರೀತಿ ಮಾಡಿಕೊಡೋದ್ರಿಂದ ಮನೇಲಿನೇ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಸೊ ಯಾವುದು ಪ್ರಿಸರ್ವೇಟಿವ್ ಅಂತ ಇರೋದಿಲ್ಲ. ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಇವಾಗ ಒಂದು ಗ್ಲಾಸ್ ತಗೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಾವು ಡೋನೆಟ್ನ ರೌಂಡ್ ಮುಂಡಾಗೆ ಕಟ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಈ ರೀತಿ ಗ್ಲಾಸ್ ತಗೊಂಡಿದ್ದೀನಿ, ಈ ರೀತಿ ಹೋಲ್ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತು ಮಧ್ಯ ಒಂದು ಸೆಂಟ್ರ್ ಹೋಲ್ ಮಾಡೋದಕ್ಕೆ ಏನಾದರೂ ಒಂದು ಸಣ್ಣದಾಗಿರೋ ಅಂಥ ಈ ಮುಚ್ಚಳ ಏನಾದರೂ ತಗೊಂಡು ಹೋಲ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಸಹ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಒಂದು ಬಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ ನಾನು. ಎಣ್ಣೆ ಕಾದಿದೆ ಫ್ರೆಂಡ್ಸ್, ಎಣ್ಣೆಗೆ ಆಲ್ರೆಡಿ ಇಟ್ಟಿದ್ದೆ ನಾನು, ಎಣ್ಣೆ ಕಾದಿದೆ. ಈಗ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಎಲ್ಲ ಡೋನೆಟ್ಸ್ನ. ನೋಡಿ ಇವಾಗ ಇದೇ ರೀತಿ ಎಣ್ಣೆ ಸ್ವಲ್ಪ ಸ್ಪೂನಲ್ಲಿ ಇಟ್ಕೊಂಡು ಅದ್ರ ಮೇಲೆ ಹಾಕ್ತಾಯಿದ್ರೆ ಉಬ್ಬಿ ಬರುತ್ತೆ. ಸೇಮ್ ನಿಮಗೆ ಬೇಕ್ರಿನಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಟೇಸ್ಟ್ ಇರುತ್ತೆ, ಏನೂ ಚೇಂಜಸ್ ಇರಲ್ಲ. ಇಲ್ಲಿ ನಾನು ಮನೇಲೇ ಚಾಕ್ಲೇಟು ಕ್ರೀಮ್ ಮಾಡ್ಕೊಂಡಿದ್ದೆ ಮೇಲ್ಗಡೆ ಹಾಕೋದಕ್ಕೆ. ನಿಮಗೇನಾದರೂ ಚಾಕ್ಲೇಟ್ ಕ್ರೀಮ್ ಮಾಡೋ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.